ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಒಂದು ಸರಳ ಸಜ್ಜನ ಸಚ್ಚಾರಿತ್ರ್ಯವುಳ್ಳ ರಾಜಕಾರಣಿ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು. ಅಜಾತ ಶತ್ರು ಎಂದೇ ಬಿಂಬಿತರು. ಅಭಿವೃದ್ಧಿಯ ವಿಷಯದಲ್ಲಿ ತಾರತಮ್ಯ ತೋರದ ಇವರು ಭ್ರಷ್ಟಾಚಾರದ ಲವಲೇಶವು ತನ್ನೆಡೆಗೆ ಸುಳಿಯದ ಹಾಗೆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದವರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಸ್ತಿನ ಸಿಪಾಯಿಯಾಗಿ 6 ಬಾರಿ ಶಾಸಕರಾಗಿ, ಸಚಿವರು, ವಿಧಾನಸಭಾ ಅಧ್ಯಕ್ಷರೂ ಆಗಿ ಅನುಭವದ ಆಗರವೇ ಆಗಿದ್ದಾರೆ. ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಸಂಸತ್ತು ಸದಸ್ಯರಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾದಂತಹ ಸಂಸದರು. ಸದಾ ದೇಶಭಕ್ತಿ, ದೇವರ ಮೇಲೆ ಶ್ರದ್ಧೆ, ಗೋವುಗಳ ಮೇಲೆ ಪ್ರೀತಿ, ಕಾರ್ಯಕರ್ತರ ಹಿತ, ಜೊತೆಗಿರುವ ನಾಯಕರನ್ನು ಅವರ ಶ್ರೇಯಸ್ಸನ್ನು ಬಯಸುವಂತಹ ಬಹಳ ಅಪರೂಪದ ರಾಜಕಾರಣಿ ಇವರು. ಏಷ್ಯಾ ಖಂಡದಲ್ಲೇ ತುಂಬ ವಿಶೇಷವಾದ ಶ್ರೀ ಉಮಾಮಹೇಶ್ವರ ದೇವರು ಮೂರ್ತಿ ರೂಪದಲ್ಲಿ ಇರುವುದು ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದಲ್ಲಿ ಎಂದು ರಾಘವೇಶ್ವರ ಸ್ವಾಮೀಜಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಭಕ್ತರು ಕೇಳಿದ್ದನ್ನು ಕೊಡುವ ದೇವರು ಇದಾಗಿದೆ. ಮದುವೆಗೆ ಪಾರ್ವತಿ ಸ್ವಯಂವರ, ಸಂತತಿಗೆ ಪಾಯಸ ನೈವೇದ್ಯ, ಕಡೇ ಕಾಲದಲ್ಲಿ ನರಳುವಂತಹವರ ಮೋಕ್ಷಕ್ಕೆ ಹಯಗ್ರೀವ ಪೂಜೆ, ರಾಜಕಾರಣಿಗಳಿಗೆ ಹೀಗೆ ಅನೇಕ ಪೂಜಾ ಪುನಸ್ಕಾರ ಶ್ರೀದೇವರಿಗೆ ಸಮರ್ಪಣೆಯಾಗುತ್ತದೆ. ಲಕ್ಷ್ಮೀನಾರಾಯಣ ಉಮಾಮಹೇಶ್ವರ ದೇವರುಗಳು ಪೂರ್ವ ಪಶ್ಚಿಮವಾಗಿ ಇರುವುದು 2 ದೇವರ ಸಾನ್ನಿಧ್ಯ. ಅವರ ಮಡದಿ ಲಕ್ಷ್ಮೀ ನಾರಾಯಣ ಉಮಾಮಹೇಶ್ವರನ ಜೊತೆ ಇರುವುದರಿಂದ ಈ ಊರಿನಲ್ಲಿ ಸಣ್ಣ ಭೂಮಿ ಇದ್ದರೂ ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೇ 31ನೇ ತಾರೀಕು ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಶ್ರೀ ಚಂದಾವರಸೀಮಾ ಮುಖ್ಯ ಪ್ರಾಣನ ಪಲ್ಲಕ್ಕಿ ಉತ್ಸವ ಆಗಮಿಸಿದ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅವರ ಆತ್ಮೀಯ ಶಿಷ್ಯ HR ಗಣೇಶ್ ಹಾಗೂ ಶಕ್ತಿ ಕೇಂದ್ರ ಹೊಸಕುಳಿ ಇವರ ಕೋರಿಕೆಯನ್ನು ಮನ್ನಿಸಿ ಸಂಪೂರ್ಣ ಇಡೀ ದಿನ ರುದ್ರಹೋಮ, ರಾಮತಾರಕ ಹವನ ಹಾಗೂ ಧಾರ್ಮಿಕ ಅಭಿನಂದನೆಯನ್ನು ಸ್ವೀಕರಿಸಿದರು. ಸರಿಯಾಗಿ 10:30ಕ್ಕೆ ಆಗಮಿಸಿದ ಸಂಸದರು ಮಡಿಯನ್ನು ಧರಿಸಿ ಸರಳವಾಗಿ ವೈದಿಕರೊಂದಿಗೆ ತುಂಬ ಗೌರವವಾಗಿ ನಡೆದುಕೊಂಡು ಊಟಕ್ಕೆ ಹಸ್ತೋದಕವನ್ನು ಹಾಕಿ ಜನಸಾಮಾನ್ಯರ ಜೊತೆ ಊಟವನ್ನು ಮಾಡಿದ್ದು ಅವರ ಸರಳತೆಗೆ ಸಾಕ್ಷಿಯಾಗಿದೆ. ವೈದಿಕರೊಂದಿಗೆ ಧಾರ್ಮಿಕ ಅಭಿನಂದನೆ ಸ್ವೀಕರಿಸಲು ನೆಲದ ಮಣೆಯ ಆಸನವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಕೂಡ ಆಶ್ಚರ್ಯವನ್ನ ಉಂಟು ಮಾಡಿತ್ತು. ನಮ್ಮ HR ಗಣೇಶು ನನಗೆ 1 ವರ್ಷದಿಂದ ಚುನಾವಣೆ ಪೂರ್ವದಲ್ಲೇ ಇಲ್ಲೊಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿಸ್ತೇನೆ ಅಂತ ಹೇಳಿ ಆಮೇಲೆ ಅದನ್ನು ಮಾಡೋ ಸಂಕಲ್ಪ ಮಾಡಿ ಇವತ್ತು ಎಲ್ಲದಕ್ಕೂ ಕೂಡ ಬಂದಿದೆ. ಇವತ್ತು ಎಂಥ ಒಳ್ಳೆಯ ದಿನ ಕೂಡ ಬಂದಿದೆ ಅಂದರೆ ನನಗೆ ಬಹಳ ಸಂತೋಷ ಆಗಿದ್ದು ಅಂದರೆ ನಮ್ಮ 108 ಗ್ರಾಮಗಳ ಮಾರುತಿ ದೇವರ ಸನ್ನಿಧಿಯು ಇವತ್ತು ಇಲ್ಲಿ ಬಂದಿರೋದು. ಅದು ಶನಿವಾರ, ಅದು 9 ವರ್ಷಕ್ಕೊಂದ್ಸಲ ಬರುವಂಥ ದೇವರು, 9 ವರ್ಷಕ್ಕೆ ಬಂದಿರೋ ದೇವರು ಮಾರುತಿಯ ಸನ್ನಿಧಿಯಲ್ಲೇ ಇವತ್ತು ಈ ಆಶೀರ್ವಚನದ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಎಲ್ಲ ನಡೆದಿರೋದು ಮತ್ತಷ್ಟು ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ.